ಇದು ಡ್ರೈವರ್ ಇಲ್ದೇ ಇರೋ ಗಾಡಿ, 4 ಜನ ಕೂರಕ್ ಬಿಡ್ತಾರೆ. ಝೂಕ್ಸ್ ಅಂತ ಫ್ರೀ ಇವಾಗ ಸದ್ಯಕ್ಕೆ ಲಾಸ್ ವೇಗಸ್ ಅಲ್ಲಿ. ಆಟೋಮೆಟಿಕ್ ಡ್ರೈವಿಂಗ್, ಯಾರೂ ಇಲ್ಲ. ಸೇಮು ಇದು ನೀಟಾಗಿ ಕರೆಕ್ಟಾಗಿ ಪಿಕಪ್ ಪಾಯಿಂಟಿಗೆ ಬಂದು ಕೂತ್ಕೊಳ್ಳುತ್ತೆ. ಆಮೇಲೆ ಅಲ್ಲಿ ಜನ ಕಾಯ್ಕೊಂಡು ಕೂತಿರ್ಬೇಕು. ಸೊ ಕರೆಂಟ್ ವೆಯ್ಟ್ ಟೈಮ್ ಬಂದುಬಿಟ್ಟು 25 to 35 ಮಿನಿಟ್ಸ್ ಇದೆ. ಡಿಪೆಂಡಿಂಗ್ ಆನ್ ದ ಫ್ರೀಕ್ವೆನ್ಸಿ ವೆಯ್ಟ್ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಜನ ಇಲ್ಲಿ ಬರ್ತಾರೆ. ಅಲ್ಲಿ ಆ್ಯಪಲ್ಲಿ ಮೊಬೈಲ್ ಅಪ್ಲಿಕೇಶನಲ್ಲಿ ಓಪನ್ ಮಾಡಬೇಕು. ಎಲ್ಲರೂ ಫ್ರೀ, ಇವಾಗ ಫ್ರೀ ರೈಡು. ಸೊ ಎಲ್ಲರಿಗೂ ಇದು ಹೊಸದು. ಸೊ ಎಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಇದೊಂಥರ ವೆರಿ ನ್ಯೂ. ಈ ಸೈಜಿನ ಕಾರ್ ಯಾರು ನೋಡಿರೋಕ್ಕೆ ಇಲ್ಲ. ಒಳ್ಳೆ ಮಿನಿ ಮೆಟಡಾರ್ ಥರ ಇದೆ ನೋಡಿ. ಅದ್ರ ಪಾಟಿಗೆ ಅದೇ ಡೋರ್ ಹಾಕೊಳುತ್ತೆ. ಆಮೇಲೆ ಒಳಗಡೆ ಲೈಟು ಒಂದು 8 ಥೀಮ್ ಇದೆ. ನಿಮಗೆ ಯಾವ ಕಲರ್ ಬೇಕು ಅಂತ ನೀವು ಮೊಬೈಲಲ್ಲೇ ಫಸ್ಟ್ ಸೆಟ್ ಮಾಡಿದ್ರೆ ಬರ್ತಿದ್ದಂಗೆ ಆ ಲೈಟ್ ಆನ್ ಆಗುತ್ತೆ. ಚೆನ್ನಾಗಿದೆ. ಸೊ ಫ್ಯೂಚರಲ್ಲಿ ಖಂಡಿತ ಇದು ಜಾಸ್ತಿ ಆಗೇ ಆಗುತ್ತೆ ನೋಡಿ. ಅದ್ರ ಪಾಟಿಗೆ ಅದು ರಿವರ್ಸ್ ತಗೊಳ್ತು. ಎಡ್ದ ಅಯ್ಯೋ, ಜಸ್ಟ್ ಮಿಸ್ಸು. ಇಲ್ಲಿ ಇನ್ನೊಂದು ಏನಂದರೆ ಕಹಿ ಸತ್ಯಗಳು, ಯಾವಾಗ ಇದು ಔಟ್ ಆಫ್ ಕಂಟ್ರೋಲ್ ಹೋಗುತ್ತೋ, ವಿಯೆಟ್ನಾಮಲ್ಲಿ, ಫಿಲಿಪೈನ್ಸಲ್ಲಿ, ಆ ಕಡೆ ಜಾಗದಲ್ಲಿ ಈ ಕಾರ್ನ ಕಂಟ್ರೋಲ್ ಮಾಡ್ತಿರ್ತಾರೆ. ರಿಮೋಟ್ ಕಂಟ್ರೋಲ್ ಥರ ಗೇಮ್ಸ್ ಆಡ್ತಾರಲ್ಲ, ಕಾರ್ ಗೇಮ್ಸು, ಅವರಿಗೆಲ್ಲ ಜಾಬ್ ಕೊಟ್ಟಿರ್ತಾರೆ. ಇಲ್ಲಿದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತೋರಿಸ್ಬಿಟ್ಟು ಯಾವಾಗ ಗಾಡಿ ಹಾದಿ ತಪ್ಪುತ್ತೆ ಅಥವಾ ಯಾವಾಗ ಕಂಟ್ರೋಲಿಗೆ ಸಿಗೋಲ್ಲ, ಏನಾದರೂ ಪ್ರಾಬ್ಲಮ್ ಆಗುತ್ತೆ ಬಂತು, ಆವಾಗ ಅವ್ರು ಕಂಟ್ರೋಲ್ ಮಾಡ್ತಾರೆ. ನೋಡಿ ನನ್ನ ಗಾಡಿ ನಂಬರು 7505C7. ನಾನು ಥೀಮು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ಅಲ್ಲಿ ಇವಾಗ ಬರುತ್ತೆ, ಅಲ್ಲಿ ಇವಾಗ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇದು ಬಂತು ನೋಡಿ, ಹತ್ತುತ್ತಾರೆ ನೋಡಿ. ನೋಡಿ ಹೆಂಗೆ ಬೇಸಿಕಲಿ ನಮಗೆ ಇಂಟ್ರೆಸ್ಟಿಂಗ್ ಇದು. ಬಟ್ ಅವರಿಗೆ ಟೆಸ್ಟಿಂಗ್ ಫೇಸು ಫ್ರೀಯಾಗಿ ಅದಕ್ಕೆ ಕೊಡ್ತಿರೋದು. ಫ್ರೀಯಾಗಿ ಟೆಸ್ಟಿಂಗ್ ಅವ್ರು ಮಾಡ್ತಾ ಇದ್ದಾರೆ. ನಾವು ಅಂದ್ಕೊತೀವಿ ನಮಗೆ ದುಡ್ಡಿಲ್ಲ ಬಿಟ್ಟು ರೈಡು ಅಂತ ನಾವು ಅಂದ್ಕೊತೀವಿ. ಬಟ್ ಅದು ಅವರಿಗೆ ಫ್ರೀ ಟೆಸ್ಟಿಂಗು. ನಾವು ಜನಗಳಿಗೆ ಗೊತ್ತಾಗಲ್ಲ, ನಾವು ತೆದ್ರು. ಆದರೆ ನಾವು ಇಷ್ಟಪಡ್ತೀವಿ. ಯಾಕೆ ಅಂದರೆ ಟೆಕ್ನಾಲಜಿ ಟ್ರೈ ಮಾಡಬೇಕು ಅಂತ. ಹೇಳಿ ಫುಲ್ ಕಾಯ್ಕೊಂಡು ಎಷ್ಟು ನಾನು ನೋಡ್ದಂಗೆ ಏನೇನಂದ್ರೆ ಒಂದು 15 ಕಾರ್ ಬಂತು ಇವಾಗ ಇಲ್ಲಿ. ಅದು ಸಾಕಾಯಿತು, ಹೊರಟೇ ಬಿಟ್ಟ. ಯಾಕೆಂದರೆ ಅಲ್ಲಿ ಒಳಗಡೆ ಇರೋರು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ನಾನು ಡ್ರಾಪ್ ಆಫಿಗೆ ಕರ್ಕೊಂಡು ಹೋಗೋಂತ ಕನ್ಫರ್ಮ್ ಮಾಡಬೇಕು. ನೀವು ಅಲ್ಲಿ ಒಳಗಡೆ ಸೂಕ್ಷ್ಮವಾಗಿ ನೋಡಿದ್ರೆ ಅಲ್ಲೊಂದು ಟ್ಯಾಬ್ ಇಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿ ನಮ್ಮದು ಕನ್ಫರ್ಮೇಷನ್ ಕೊಡ್ತಿದ್ದಂಗೆ ಕರ್ಕೊಂಡು ಹೋಗುತ್ತೆ ಸೀದಾ. ಇಲ್ಲಿ ನೋಡಿ, 1 2 3 4 ಮೇಲ್ಗಡೆ 5 ಲೈಡಾರ್ ಕ್ಯಾಮ್ರಾ ಇದೆ. ಹಿಂದ್ಗಡೆ ಸೆನ್ಸರ್ಸ್ ಇದೆ ನೋಡಿ. ಈ 4 ಚಕ್ರ ತಿರುಗುತ್ತಿದ್ದು ಇವಾಗ ನೋಡಿ, 4 ಚಕ್ರ ತಿರುಗುತ್ತಿದ್ದು ಚೆನ್ನಾಗಿ ಒಳ್ಳೆ. Please fasten your seatbelt. Start your ride by using the touch screen. Okay. Fingers crossed, hopefully the bus can make it. I don't think so. And once it's gone, we should move. Yep, there you go. Okay. Thank you guys for being so patient, and I do apologize for this. It's hectic. Thank you so much. I'm gonna let you enjoy the ride. Do you have any questions before I let you go? How do we increase the AC fan speed? It should be through the touch screen to your left or right. Climate, okay. Anything else I may assist you with? No, that's it. Thank you for having me. Take Thank care. you. Have a good night. Thank you. Thank you. Goodbye. Bye. ನೋಡಿ,
ಅಲ್ಲಿ ಬಸ್ಸು ಜಾಮ್ ಆಗ್ಬಿಟ್ಟಿದೆ. ಇದು ಮುಂದೆ ಬರಬೇಕಿತ್ತು, ಅಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ ನಮ್ಮದು ರೈಡು. ನಾನು ನೀಟಾಗಿ ಒಂದು ರೆಕಾರ್ಡ್ ಮಾಡ್ಕೊಳ್ಳೋಣ ಅಂದರೆ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಒಟ್ಟು ಟೋಟಲ್ಲು 4 ಜನ ಕೂರೋಂಗೆ ಇರೋದಿತ್ತು. ಹೆಂಗಿದೆ ನೋಡಿ, ಇದು ಬರೀ 8 ನಿಮಿಷದ ರೈಡಿಗೆ ನಾನು 30 ನಿಮಿಷ ಕಾದಿದ್ದೀನಿ. ಪರ್ಸ್ನಲ್ ಫ್ಯಾನ್ ಅಂತ ಇಲ್ಲಿ ನೋಡಿ, ನಮಗೆಲ್ಲ ಇದು ಕೊಟ್ಟಿದ್ದಾರೆ. ನಾವು ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು, ಎಲ್ಲ ಕಡೆ ಫ್ಯಾನ್ ಬರುತ್ತೆ, ಹಾಡು ಹಾಕ್ಬೋದು. ಟೈಟ್ ಆಗ್ಬಿಟ್ಟಿದೆ ಸೀಟ್ ಬೆಲ್ಟ್. ಎದುರದ್ದು ಕಾಣಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ, ಏನೂ ಇಲ್ಲ ಎದುರುಗಡೆ. ಲಿಟ್ರಲಿ ಏನೂ ಇಲ್ಲ, ಯಾರಲ್ಲ, ಏನೂ ಇಲ್ಲ ಇಲ್ಲಿ, ಆಯ್ತಾ. ಡ್ರೈವರ್ ಸೀಟ್ ಬಿಡಿ, ಇಂಜಿನೇ ಇಲ್ಲ ಇಲ್ಲಿ, ಏನೂ ಇಲ್ಲ. ಎಲೆಕ್ಟ್ರಿಕ್ ಕಾರು. ಪ್ರಾಪರಾಗಿ ಹೇಳ್ಬೇಕು ಅಂದರೆ 4 ಜನ ಟ್ರೈನ್ ಬೋಗಿ ಎದುರು ಬದ್ರು ಕೂತ್ಕೋತಾರಲ್ಲ, ಹಂಗಿದೆ ಇದು. ಒಳ್ಳೆ ಆಂಬಿಯನ್ಸ್ ಎಲ್ಲ ಚೆನ್ನಾಗಿ ಹಾಕಿ, ಒಳ್ಳೆ ಅವನು ದುಡ್ಡಾಗಿ ಮಾಡಿದಾನೋ ಗೊತ್ತಿಲ್ಲ, ಸಖತ್ತಾಗಿ ಮಾಡಿದಾನ ಮಾತ್ರ. ಸೊ 4 ಕಡೆ ಟಚ್ ಸ್ಕ್ರೀನ್ ಇದೆ, ಆಯಿತಾ. ನಮಗೇನಾದರೂ ಸಿಕ್ಕಾಕೊಂಡ್ರೆ ಇಲ್ಲಿ ಹೆಲ್ಪ್ ಬಟನ್ ಇದೆ, ಎಮರ್ಜೆನ್ಸಿ ಪುಲ್ ಓವರು, ಕಾಂಟ್ಯಾಕ್ಟ್ ಸಪೋರ್ಟು. ಇನ್ನೇನು ಸ್ಕ್ಯಾನ್ ಮಾಡಿದ್ರೆ ಫೋನಿಂದ ಮಾತಾಡ್ಬೋದು, ಇಷ್ಟಿದೆ. ಹಾರ್ಡ್ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಟೈಮಲ್ಲಿ ನಮಗೂ ಮೋಸ್ಟ್ಲಿ ಹಾರ್ಡ್ ಹಾಕ್ಕೊಳಕ್ಕೆ ಬಿಡ್ತಾರೆ ಅನಿಸುತ್ತೆ ಅಪ್ಲಿಕೇಶನ್ ಥ್ರೂ. ನೋಡಿ ಎಂಥ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ 25-30 ಸ್ಪೀಡಲ್ಲಿ ಹೋಗ್ತಾ ಇದೆ. ಇದು ಹೆಂಗೆ ಕಾಣ್ತಾ ಇದೆ ನೋಡಿ ರೋಡು. ಏನೂ ಇಲ್ಲ, ಎಲ್ಲ ಬೇರೆ ದೇಶದಲ್ಲಿ ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ ಮಾಡ್ತಿರ್ತಾರೆ. ಒಂದು ಆಪ್ಷನ್ನು ಆಟೋಮೆಟಿಕ್ ಡ್ರೈವಿಂಗು ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದರೆ ಟೆಸ್ಲಾ ಎಲ್ಲ ಓಡಿಸೋದು ನೋಡಿ ಗೊತ್ತಾಗುತ್ತೆ, ಆಟೋಮೆಟಿಕ್ ಸೆಲ್ಫ್ ಡ್ರೈವಿಂಗು ಇದೆ. ಬಟ್ ಏನಾದರೂ ತೊಂದರೆ ಸಿಕ್ಕಾಕೊಂಡ್ರೆ ಕಾಯ್ತಾ ಇರ್ತಾರೆ. ಒಂದೊಂದು 4 ಕಾರ್ ಒಬ್ಬೊಬ್ರಿಗೆ ಕೊಟ್ಟಿರ್ತಾರೆ ಮೋಸ್ಟ್ಲಿ. ಸಪೋರ್ಟ್ ಟೀಮ್ ಎಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಿದ್ಯೋ ಗೊತ್ತಿಲ್ಲ. ಇವ್ರ ಹತ್ರ ಮೋಸ್ಟ್ಲಿ ಇಲ್ಲಿ ಕ್ಯಾಮ್ರಾನು, ಲೈಟ್ ಇದೆ ನೋಡಿ, ಇಲ್ಲಿ ಲೈಟ್ ಇದೆ, ಇಲ್ಲಿ ಎಮರ್ಜೆನ್ಸಿ ಬಟನ್ ಇದೆ, ಆಯಿತಾ. ಎಲ್ಲಿ ಏನು ಕ್ಯಾಮ್ರಾ ಇಟ್ಟಿದ್ದಾರೆ ಹುಡುಕ್ಬೇಕಷ್ಟೇ. ಇನ್ನು ನೆಕ್ಸ್ಟ್ ರೆಗ್ಯುಲರ್ ಕ್ಯಾಬ್ ಡ್ರೈವರ್ಸ್ಗೆಲ್ಲ ಯಾವ ರೇಂಜಿಗೆ ಉರಿತಾ ಇರುತ್ತೆ ಅಂದರೆ, ಯಾಕಂದರೆ ಒಂದೊಂದು ಸಿಗ್ನಲಲ್ಲಿ ಏನಿದೆ ಅಂದರೆ 3-4 ಕಾರ್ ನೋಡ್ತೀವಿ ಇದು. ಸೊ ಅಫ್ಕೋರ್ಸ್ ನಮಗೆ ಆಸ್ ಎನ್ ಇಂಜಿನಿಯರ್ ಇಂಪ್ರೂವ್ಮೆಂಟ್ ಆಗ್ತಿರೋದು ನೋಡಿದ್ರೆ ನಮಗೆ ಹೆದರಿಕೆ ಆಗುತ್ತೆ. ಆ್ಯಂಡ್ ಆ್ಯಸ್ ಎ ಕ್ಯಾಬ್ ಡ್ರೈವರ್ಸ್ ಈ ಥರ ಡ್ರೈವರ್ಲೆಸ್ ಕಾರ್ಗಳು ಸಿಟಿ ಈ ಥರ ಇಷ್ಟೊಂದು ಟ್ರಾಫಿಕ್ಕು, ಲಾಸ್ ವೇಗಸ್ ಮೇನ್ ಸ್ಟ್ರಿಪ್ಪಲ್ಲಿ ಇಷ್ಟು ಟ್ರಾಫಿಕ್ ಇದ್ದಲ್ಲಿ ಓಡಿಸ್ಕೊಂಡು ಹೋಗ್ತಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಹೌ ಇಟ್ ಈಸ್ ಬಿನ್ ಇಂಪ್ರೂವ್ಡ್. ಸೊ ಇದು ಪ್ರಾಪರ್ ಮೇನ್ ರೋಡ್, ನಿಮಗೆಲ್ಲ ಇಲ್ಲಿ ಕಾಣುತ್ತೆ ನೋಡಿ. ಬೇಸಿಕಲಿ ನಾವೇ ಕಾರ್ ಓಡಿಸಿದ್ರು 4 ಸಲ ಆ ಕಡೆ ಈ ಕಡೆ ನೋಡಿ ಯೋಚನೆ ಮಾಡಿ ಓಡಿಸ್ತೀವಿ. ಇದು ನೋಡಿ ಎಷ್ಟು ಆರಾಮಾಗಿ ಓಡಿಸ್ತಾ ಇದೆ ಇದು. ಇದು ವೆನಿಷಿಯನ್, ಇದು ಬಂದಿರೋದು ಪ್ಲೇಸ್ ಟು ಸ್ಟಾಪ್ ಅಂತೆ. ಇವಾಗ ಅದು ಸ್ಟಾಪ್ ಮಾಡಿದ್ರೆ ನಾವು ಇಳಿಯಂಗಿಲ್ಲ, ಆಮೇಲೆ ನಾವೇ ಇಲ್ಲಿ ಒತ್ತಬೇಕು ಡೋರ್ಸ್ ಓಪನ್ ಅಂತ. ಸೊ ಓವರಾಲ್ ಓಕೆ, ಇಂಪ್ರೂವ್ಮೆಂಟ್ ಇನ್ನೂ ಆಗುತ್ತೆ, ಖಂಡಿತ ಆಗುತ್ತೆ. ಇದು ತೆಗಿಯೋಕ್ಕಾಗಲ್ಲ ನೆಟ್, ಇಲ್ಲಾಂದರೆ ಇನ್ನೂ ಚೆನ್ನಾಗಿ ತೋರಿಸ್ಬೋದಿತ್ತು ನಾನು. ನೋಡಿ ಇಷ್ಟೇ, ಒಳ್ಳೆ ಕಂಫರ್ಟಾಗಿ ಮಾಡಿದ್ದಾರೆ. ಬಟ್ ಏನಂದರೆ ಇದು ಹೆಂಗೆ ಯಾವ ರೇಂಜಿಗೆ ಯೂಸ್ಫುಲ್ನೆಸ್ ಅಂತ ಅನ್ಸುತ್ತೆ ನೋಡಬೇಕು. ಇಲ್ಲ ನಿಲ್ಸುತ್ತೆ ನೋಡಿ. ಒಬ್ಬ ರೈಡ್ ಕಂಪ್ಲೀಟ್. Watch your head and check for traffic as you leave. Don't forget your things. ಅವ ತೆಗಿಲಿಲ್ಲ, ಅದೇ ತಕ್ಕೋದು. ನೀವು ಹೋಗು ನೀವು ನೋಡಿ. ಅದೇ ಕ್ಲೋಸ್ ಮಾಡ್ಕೊಳ್ಳೋದು ಇಷ್ಟೇ. ಇದು ವಿನ್ ರೆಸಾರ್ಟ್ಸು.